ಇದು ಗೊತ್ತಾಗಿ ಹಿಡಿಯಕ್ ಹೋದಾಗ ನನ್ನ ಕೆನ್ನೆಗೆ ಬಾರಿಸಿದ್ಲು. ಕಾಲೇಜ್ ಸ್ಪೋರ್ಟ್ಸ್ ಅಲ್ಲಿ ನನ್ನ ಮೇಲೆ ಪಂದ್ಯ ಕಟ್ಟಿ ಸೋತವ್ರು ಕಾಲೇಜ್ ಬಿಟ್ಟು ಹೋಗ್ಬೇಕು ಅಂತ ಚಾಲೆಂಜ್ ಮಾಡಿ ನನ್ನನ್ನು ಸೋಲ್ಸಿದ್ಲು. ನನ್ನನ್ನ ಕಾಲೇಜಿಂದ ಹೊರಗಡೆ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೆ ಆಡದ್ಲು. ನನ್ನನ್ನೇ ಕಾಲೇಜಿಂದ ಆಚೆ ಹಾಕದ್ಲು. ಅಂತವಳನ್ನ ನಾನು ಸುಮ್ಮನೆ ಬಿಡ್ತೀನ? ಅದೇ ಗೀತನ ಮನೆಯಿಂದ ಆಚೆ ಹಾಕ್ಸಿದೆ. ಅವಳನ್ನ ಎತ್ತ ತಪ್ಪಿಗೆ ನೀವು ಆಚೆ ಇದ್ದೀರಾ. ಏನೇ ಗೀತಾ, ಹೇಗಿದೆ ರಿಟರ್ನ್ ಗಿಫ್ಟ್? ಟೋಟಲ್ ಆಗಿ ಇದೆಲ್ಲ ನಿಮ್ಮ ಮಗಳ ಕೊಡುಗೆ. ನನ್ನ ಎದುರುಗಡೆ ಅಂತ ಆಟ ಆಡೋದಕ್ಕೆ ಮುಂಚೆ ನಾನು ಅವಳು ಬದುಕಲ್ಲಿ ಎಂತ ಆಟ ಆಡ್ತೀನಿ ಅನ್ನೋದು ಗೊತ್ತಿರಬೇಕಾಗಿತ್ತು. ಆ ಎಚ್ಚರ ಇರಬೇಕಾಗಿತ್ತು. ಬೆಂಕಿನ ತೌಡ್ಕೊಂಡ್ರೆ ಸುಡೋದು ಅವಳು ಮೈ ಅನ್ನೋ ಪ್ರಜ್ಞೆ ಇರಬೇಕಾಗಿತ್ತು. ಸೊ ನಾಶ ಸರ್ವನಾಶ. ಗೀತಾ, ಈಗ ನೀನ್ ಸೋತ. ಸ್ಪೋರ್ಟ್ಸ್ ಅಲ್ಲಿ ಗೆದ್ರು ನನ್ನ ಎದುರುಗಡೆ ನಿಂತವ್ರು ಸೋಲ್ಬೇಕು ಅನ್ನೋದು ವಿಧಿ ಬರಹ. ಗೀತಾ, ಸೋತ. ಕೊಟ್ಟಿದ್ದಕ್ಕೆ ಸೇರಿಸಿ ಕೊಡೋದು ನನ್ನ ಅಭ್ಯಾಸ. ನನ್ನನ್ನ ಕಾಲೇಜಿಂದ ಔಟ್ ಮಾಡಿದ್ದಕ್ಕೆ ಇವತ್ತು ನಿಮ್ಮ ಇಡೀ ಕುಟುಂಬ ಮನೆಯಿಂದ ಔಟ್ ಔಟ್ ಆಲ್ ಔಟ್. ಸೊ ಕುಟುಂಬದ ಜೊತೆ ಸ್ಟ್ರೀಟ್ ಲೈಫ್ನ ಎಂಜಾಯ್ ಮಾಡು. ಪಾಪ ಇಂಥ ಮಗಳನ್ನ ಎತ್ತ ತಪ್ಪಿಗೆ ಎತ್ತವ್ರಿಗೂ ಕಷ್ಟ. ಸರ್, ಅಪ್ಪ ಅಮ್ಮನ ಪಾಪ ಮಕ್ಳಿಗೂ ಬರುತ್ತೆ ಅಂತಾರೆ. ಅದು ಸುಳ್ಳು ಸರ್. ಮಕ್ಕಳು ಮಾಡಿದ ಪಾಪ ಅಪ್ಪ ಅಮ್ಮನಿಗೂ ಅಟ್ಕಾಯಿಸ್ಕೊಳ್ಳುತ್ತೆ. ಅನುಭವಿಸು. ಬಾಯ್ ಗೀತಾ, ಗುಡ್ ಬಾಯ್. ಅಮ್ಮ, ನಿನ್ ಹತ್ರ ಮಾತಾಡ್ಬೇಕಿತ್ತು. ಇಬ್ರು ಒಟ್ಟಿಗೆ ಬಂದಿದ್ದೀರಾ ಅಂದ್ರೆ ಯಾವುದೋ ಒಂದು ವಿಷಯ ತಗೊಂಡ್ ಬಂದಿದ್ದೀರಾ ಅಂತ ಆಯ್ತು. ಹೌದು, ನಮ್ಮ ಜೀವನದ ವಿಷಯ. ಜೀವನ? ಓಹೋ, ಚಿಕ್ಕ ಮಕ್ಕಳ ಬಾಯಲ್ಲಿ ದೊಡ್ಡ ವಿಷಯದ ಪ್ರಸ್ತಾಪ. ಏನ್ರಯ್ಯ ಇವತ್ತಿನ ಸಬ್ಜೆಕ್ಟು? ನಾವಿಬ್ರು ನಿಜವಾಗ್ಲೂ ನಿನ್ ಮಕ್ಕಳೇನಮ್ಮ? ಕಿರಣ್, ಏನ್ ಮಾತಾಡ್ತಾ ಇದೀಯಾ? ಪ್ರಜ್ಞೆ ಇದೆಯಾ ನಿನಗೆ? ಮಾತು ನಾಲ್ಗೆ ಮೇಲೆ ನಿಗಾ ಇಟ್ಕೊಂಡು ಬರಬೇಕು. ನಿನಗೆ ನಮ್ಮಿಬ್ಬರ ಮೇಲೆ ನಿಗಾ ಇಲ್ಲ ಅಂತ ಅನ್ನಿಸ್ತಮ್ಮ, ಅದಕ್ಕೆ ಈ ಮಾತು ಬರ್ತಾ ಇದೆ. ನಾವು ನೋಡ್ತಾನೆ ಇದೀವಮ್ಮ. ಈ ಮನೇಲಿ ವಿಜಯ್ ಒಬ್ಬನೇ ಮಗ. ಅವನೊಬ್ಬಂದೇನ ಜೀವನ ಇರೋದು? ನಾವಿಲ್ವಾ ನಿನ್ ಹೆತ್ ಮಕ್ಕಳು? ಯಾಕೆ ನಾಲ್ಗೆ ಉದ್ದ ಆಗ್ತಾ ಇದೆ ಇವತ್ತು? ನಾಲ್ಗೆ ಉದ್ದ ಆಗ್ತಾ ಇಲ್ಲ ಅಮ್ಮ, ನಮಗ್ ಸಂಕಟ ಆಗ್ತಾ ಇದೆ. ಆದ್ರೆ ನೀನ್ ನೋಡ್ತಾ ಇಲ್ಲ. ಈ ಮನೇಲಿ ನಾವಿದ್ದೀವಿ, ಆದ್ರೆ ಲೆಕ್ಕಕ್ಕಿಲ್ಲ. ಅಪ್ಪನಿಗೆ ಸಮಸ್ಯೆ ಬಂತು ಅಂದ್ರೆ ಹೋಗಿ ಸಮಾಧಾನ ಮಾಡ್ತೀಯ. ಅಣ್ಣನಿಗೆ ಸಮಸ್ಯೆ ಬರೋದಕ್ಕೆ ಮುಂಚೆನೇ ಹೋಗಿ ಅವನ ಪರ ನಿಲ್ತೀಯ. ಆದ್ರೆ ನಮ್ಮನ್ನ ಮರ್ತೇ ಬಿಡ್ತೀಯ. ನಾವ್ ಏನ್ ಓದ್ತಿದೀವಿ, ಎಲ್ಲಿ ಹೋಗ್ತಿದೀವಿ, ನಮ್ ಸಮಸ್ಯೆಗಳೇನು, ನಮ್ಗಿರೋ ಒದ್ದಾಟ ಯಾವುದು ಅಂತ ಕೇಳೋರಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ನಿಮ್ಮ ಹೊಟ್ಟೆಲ್ ಹುಟ್ಟೇ ಇಲ್ಲ, ವಿಜಯ್ ಮಾತ್ರ ಹುಟ್ಟಿದಾನೆ ಅಂತ ಅನಿಸ್ತಾ ಇದೆ.
ಅವಳನ್ನ ನಾವು ಕಳ್ಕೊಂಡಿದ್ದೀವಿ. ನಮ್ಗೆ ಅಮ್ಮನೇ ಇಲ್ಲ ಅನ್ನೋ ಭಾವನೆ ಬರ್ತಾ ಇದೆ ಅಮ್ಮ. ಅಮ್ಮ ಇಲ್ದ ವಿಜಯ್ಗೆ ನೀನ್ ತಾಯಿ ಆಗಿರೋದು ದೊಡ್ಡ ವಿಷಯ. ಆದ್ರೆ ನಮ್ಮಿಬ್ರನ್ನ ಅನಾಥರನ್ನಾಗಿ ಮಾಡ್ತಿದ್ಯಲ್ಲಮ್ಮ. ನೋಡ್ರು, ನಿಮ್ಮಿಬ್ರು ಕಷ್ಟನೂ ನನಗೆ ಅರ್ಥ ಆಗ್ತಿದೆ. ಈ ಮನೆಗೆ ಸಂಬಂಧಪಟ್ಟ ಹಾಗೆ, ನನಗೆ ವೈಯಕ್ತಿಕವಾಗಿ ಸಂಬಂಧಪಟ್ಟ ಹಾಗೆ ಒಂದು ತೊಂದರೆ ಬಂದು ಬಿದ್ದಿದೆ. ಸದ್ಯಕ್ಕೆ ಅದನ್ನು ಸಾಲ್ವ್ ಮಾಡೋ ಕಡೆ ನನ್ನ ಗಮನ ಹರಿದಿದೆ. ಅದಕ್ಕೆ ನಿಮ್ಮಿಬ್ರು ಕಡೆ ನನ್ನ ಗಮನ ಹರಿಸೋದಕ್ಕಾಗಿಲ್ಲ. ಅದು ಯಾವಾಗ ಸರಿ ಹೋಗುತ್ತಮ್ಮ? ವಿಜಯನ್ ಮದುವೆ ಜೊತೆ ಸರಿ ಹೋಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ. ಆಮೇಲೆ ವಿಜಯ್ ನೋಡ್ಕೊಳ್ಳಕ್ಕೆ ಅವನ ಹೆಂಡತಿ ಬರ್ತಾಳೆ. ನಿಮ್ಮನ್ನ ನಾನು ನೋಡ್ಕೋತೀನಿ. ಯಾಕ್ರಿ ಗೀತಾ, ಈ ಕಡೆ ಬಾಬಾ. ನನ್ನ ಮನೆ ಹಾಳು ಮಾಡ್ಬಿಟ್ಟಿಯಲ್ಲೇ. ಸಮಾಧಾನ ಮಾಡ್ಕೊಡ್ರಿ. ಏನ್ ಮಾಡ್ತಿದ್ದೀರಿ? ನಿಲ್ಸಿ ನೀವು. ಏನಾಗಿದೆ ನಿಮ್ಗೆ? ತಪ್ಪು ಮಾಡಿರೋದು ಅವಳೆಲ್ಲ ರೀ. ಅವನು ಆ ಮಂತ್ರಿ ಮಗ. ಅವನು ಯಾಕೆ ತಪ್ಪು ಮಾಡ್ದ? ಅದಕ್ಕೆ ಕಾರಣ ಹೇಳು. ನಿನ್ ಮಗಳು ತಾನೆ? ಅಲ್ಲ, ಎಂತ ಮಳ್ಳಿನೇ ಇವಳು. ನನ್ನ ಬೆನ್ನಿಂದ ಎಂತೆಂತ ಆಟ ಆಡ್ತಾಳೆ. ಇವಳನ್ನ ಹೊಡೆಯೋದ್ರಿಂದ ಏನ್ ಪ್ರಯೋಜನ? ಜನ ಎಲ್ಲ ನೋಡ್ತಾ ಇದಾರೆ. ಅದನ್ನ ಸಮಾಧಾನ ಕೂತ್ ಮಾತಾಡ್ಬೋದಲ್ಲ. ಇನ್ನೆಲ್ಲೇ ಸಮಾಧಾನ ಸುಶೀಲಾ? ಎಲ್ಲ ನಿನ್ ಮಗಳು ಸರ್ವನಾಶ ಮಾಡ್ಬಿಟ್ಲಲ್ಲ. ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಅಂದ್ರಂತೆ. ಅಲ್ಲ ಕಣೆ, ಕಂಕ್ಳಲ್ಲೇ ಇದ್ಕೊಂಡು ನಮ್ಮನ್ನ ಬೀದಿಗೆ ತಳ್ಬಿಟ್ಲಲ್ಲೇ. ನಿನ್ನ ಅಡಿಗೆ ಆ ಕಡೆ ದೇವ್ರೆ, ಇಡೀ ಬೀದಿ ಜನ ನೋಡ್ತಾ ಇದ್ರೆ ಮರ್ಯಾದೆ ಹೋಗ್ತಾ ಇದ್ದಾರೆ. ಹೋಗೋಕೆ ಮರ್ಯಾದೆ ಉಳಿದಿದ್ರೆ ತಾನೆ ಸುಶೀಲಾ? ನಿನ್ನ ಮಗಳು ಎಲ್ಲಿ ಉಳಿಸಿದಾಳೆ? ಸ್ಪೋರ್ಟ್ಸ್ ಆಡೋದು ಬೇಡ ಕಣೆ ಅಂದೆ. ಅವಳು ಅಂತ ಒಪ್ಪಿದ್ದ ತಾನೆ. ಮತ್ತೆ ಯಾಕೆ ಆಡಕ್ ಹೋಗಿದ್ದೆ ನೀನು? ಅವನ ಆಟದಲ್ಲಿ ಸೋಲ್ಸಿದ್ದೀಯಾ? ಅವನು ಬಂದು ನಮ್ಗೆ ಇಲ್ಲಿ ಕಾಟ ಕೊಡ್ತಾ ಇದ್ದಾನೆ. ಏನೇ ಸುಶೀಲಾ, ನನ್ನ ಮಗಳು ಇಡೀ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟಿದ್ದಾಳೆ ಅಂತ ಪಾನಿಪುರಿಗೆ ಶಿಫಾರಸ್ ಮಾಡಿದ್ಯಲ್ಲ. ಇವಳು ಫಸ್ಟ್ ಬಂದಿದ್ದು ಯಾವ್ದ್ರಿಂದ? ಆ ಮಂತ್ರಿ ಮಗನ ಪೇಪರ್ ಕದ್ದಿದ್ರಿಂದ. ಇದರಲ್ಲಿ ಏನೇ ಇದೆ ಹೆಗ್ಗಳಿಕೆ? ಅಪ್ಪ ಅವ್ರ ಪರೀಕ್ಷೆ ಕಾಪಿ ಮಾಡ್ತಿದ್ದ ಅಪ್ಪ. ಅವನೇನಾದ್ರೂ ಮಾಡ್ಕೊಂಡು ಸಾಲಿ, ನಿನ್ಗೆ ಯಾಕೆ ಬೇಕು ಅವನು ಉಸಾಬರಿ? ತಗೊಂಡು ಬಿಟ್ಟು ಅಮ್ಮ ಅಂತೆ. ಅಮ್ಮ ನಿಮ್ಮಮ್ಮ ಅಲ್ಲ. ಇವತ್ತು ಆ ದೇವರೇ ಅಡ್ಡ ಬಂದು ನಿಂತರು ನಿನ್ನ ಬಿಡಲ್ಲ ಕಣೆ. ಅವತ್ತು ನೀನು ನಿಮ್ಮ ಫ್ರೆಂಡ್ಸ್ ಮನೆಗೆ ಬಂದು ಲೇಟ್ ಆದ ಕಾರಣ ಅವತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಕಾಲೇಜ್ನಲ್ಲಿ ಆರ್ಟಿಸ್ಟ್ ಕದಿಯಕ್ಕೆ ಹೋಗಿದ್ರು. ಆ ಇಬ್ರು ಹುಡುಗರು ನಮ್ಮ ಮನೆಗೆ ಹುಡ್ಕೊಂಡು ಬಂದಿದ್ದು ನಿನ್ನ ಕಾರಣಕ್ಕೆ. ನಾನು ಸ್ಪೋರ್ಟ್ಸ್ ಆಡೋದು ಬೇಡ ಕಣೆ ಅಂದ್ರೆ ನಿನ್ನ ಇಷ್ಟದಾಗ ಆಟ ಆಡಕ್ ಹೋಗ್ತೀಯೋ? ಅಯ್ಯೋ, ಶ್ಯೂರಿಟಿಗೆ ಸೈನ್ ಹಾಕಿ ನಿಮ್ಮನ್ನೆಲ್ಲ ಬೀದಿಗೆ ತಂದು ನಿಲ್ಸ್ಬಿಟ್ಟೆ ಅಂತ ಚಡಪಡಿಸಿದ್ದೆ ನಾನು. ಬೀದಿಗೆ ತಂದು ನಿಲ್ಸಿದ್ ನಾನಲ್ಲ ಕಣೆ, ನೀನು. ಅಯ್ಯೋ, ನಿನ್ನ ನನ್ನ ಮನೆ ಹಾಳಾಗೋಯ್ತು. ಹೋಯ್ತಲ್ಲೇ, ಹೋಯ್ತು. ಮನೆ ಹೋಯ್ತು, ಮಾನ ಹೋಯ್ತು, ಎಲ್ಲ ಹಾಳಾಗೋಯ್ತು. ನನ್ನ ಹೆಸರನ್ನ ಅಂತರಿಕ್ಷದಲ್ಲಿ ಹಾರಾಡೋಗ್ ಮಾಡ್ತೀನಿ. ಈ BP ಶ್ರೀನಿವಾಸ್ ಮಗಳು ಗೀತಾ ಅಂತ ಹೆಮ್ಮೆ ಪಡೋಗ್ ಮಾಡ್ತೀನಿ ಅಂತಿದ್ಯಲ್ಲೇ. ಎಲ್ಲ ಪಾತಾಳಕ್ಕಾಗಿ ತುಳಿದು ಬಿಟ್ಟಿಯಲ್ಲೇ ಪಾಪಿ. ನಿನ್ನ ಜನ್ಮ ಕೊಡ್ತಪ್ಪಿಗೆ ನನ್ನನ್ನು ಬೀದಿ ತಂದು ನಿಲ್ಲಿಸ್ಬಿಟ್ಟಿಯಲ್ಲೇ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ನಿನ್ನ.
ಸುಮ್ಮನೆ ಇರ್ರಿ. ಯಾಕೆ ಸುಮ್ಮನೆ ಇರ್ಬೇಕು? ಅಲ್ಲ ರೀ, ಹೆಣ್ಣು ಮಕ್ಳು ಮೇಲೆ ಕೈ ಮಾಡ್ತಾರೇನ್ರಿ? ಏ ಸುಶೀಲಾ, ನೀನ್ ಮತ್ತೆ ಮತ್ತೆ ಅಡ್ಡ ಬಂದ್ರೆ ಸಿಗದಾಕ್ಬಿಡ್ತೀನಿ ಕಣೆ. ಮರ್ಯಾದಿಂದ ಈ ಕಡೆ ಬಾ. ನೋಡಿ, ನಿಮಗೆ ಕೈ ಮುಗಿತೀನಿ. ಎಲ್ಲರೂ ನೋಡ್ತಾ ಇದ್ದಾರೆ. ಬೇಕಾದ್ರೆ ನಿಮ್ ಕಾಲಕ್ಕೆ ಬೀಳ್ತೀನಿ. ಹೊಡಿಬೇಡ್ರಿ. ಯಾಕೆ ಹೊಡಿಬಾರ್ದು? ಯಾಕೆ ಹೊಡಿಬಾರ್ದು ಅಂತ ಹೇಳು. ಹೆಣ್ಮಕ್ಳು ರೀ, ಮನೆಗೆ ಲಕ್ಷ್ಮಿ ಇದ್ದ ಹಾಗೆ. ಆ, ಅದೇ ಲಕ್ಷ್ಮಿನೇ ಈಗ ಬೇಕಾಗಿರೋದು. 25 ಲಕ್ಷ ಜೊತೆಗೆ ಬಡ್ಡಿ ದುಡ್ಡನ್ನ ಈ ಲಕ್ಷ್ಮಿ ತಂದ್ಕೊಡ್ತಾಳೋ. ಈಗ ಅದನ್ನೆಲ್ಲ ಬಿಟ್ಬಿಡಿ. ಕಂಟ್ಕ ಬಂದು ಕೂತಿದೆ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ರಿ. ಯೋಚನೆ ಮಾಡಕ್ಕೆ ಏನೇ ಇದೆ ಸುಶೀಲಾ? ಕಂಟಕ ತಂದವ್ರು ಯಾರು? ಇವಳು, ಈ ಗೀತಾ. ಇವಳೇ ಇದನ್ನ ಪರಿಹಾರ ಮಾಡಬೇಕು. ಹೇಗ್ರಿ? ಇದೆ, ಅದಕ್ಕೆ ದಾರಿ ಇದೆ. ಹೇಳಿದ್ದನ್ನ ಮಾಡ್ತೀಯೋ? ಕೊಟ್ಟ ಮಾತಿಗೆ ತಪ್ಪಾರ್ದು. ಮಾಡ್ತೀಯ ತಾನೇ? ಹೇಳೇ.